ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ರಣರಣ ರಾಜಕೀಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಮತ್ತೆ ಕಮಲ ಸಮರವನ್ನೇ ಸಾರಿದೆ. ಷಡ್ಯಂತ್ರ ಕೇಸ್ ಈಗ ಎನ್ಐಎ ತನಿಖೆಗೆ ನೀಡಲು ದೋಸ್ತಿ ಈಗ ದೊಡ್ಡ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಹೊರಟಿದೆ. ಇಂದು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಮಾಡಿದೆ. ನಾಳೆ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ. 2,000 ಬಸ್, 10,000 ಕಾರ್ಗಳಿಂದ ಬೃಹತ್ ಯಾತ್ರೆ. ನಾಳೆ 1 ಲಕ್ಷ ಜನರು ಸೇರುವ ಸಾಧ್ಯತೆಯೂ ಕೂಡ ಇದೆ. ನಾಳೆ ಬಿಜೆಪಿಯಿಂದ ಧರ್ಮಯಾತ್ರೆ, ಇವತ್ತು ಸತ್ಯ ಯಾತ್ರೆ. 1 ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ನಾಳೆಗೆ. ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ ಮೂಲಕ ಧರ್ಮಸ್ಥಳದಲ್ಲಿ ಈ ಹೊತ್ತಿನವರೆಗೂ ಕೂಡ ಅಲ್ಲೇ ಇದ್ದಾರೆ. ಜೆಡಿಎಸ್ ಇವತ್ತು ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅಂತೇಳಿ ಪಾಂಚಜನ್ಯವನ್ನೇ ಮೊಳಗಿಸಿದೆ. ನಾಳೆಗೆ ಬಿಜೆಪಿ ರ್ಯಾಲಿಯನ್ನ ಮಾಡುತ್ತೆ. ಒಟ್ಟಾರೆ ಧರ್ಮಸ್ಥಳ ವಿಚಾರವಾಗಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಜೊತೆಯಾಗಿ ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಜನಕ್ಕೊಂದು ತಿರುವು ಪಡಿತಾ ಇದೆ. ಈ ಮಟ್ಟಿಗೆ ಮಾತನಾಡಿ ಜೊತೆಗೆ ರೇಣುಕಾಚಾರ್ಯ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಏನ್ ಹೇಳ್ತೀರಿ ಸರ್? ಧರ್ಮಸ್ಥಳ ತಲೆಬುರುಡೆ ಪ್ರಕರಣ, ತಗ್ಗುಗುಂಡಿಗಳು, ಮಾಸ್ಕ್ ಮ್ಯಾನ್, ತಿಮ್ಮರೋಡಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಆಗಿದೆ. 2ನೇ ಹಂತದ ಹೋರಾಟ ನಾಳೆ 1ನೇ ತಾರೀಕು ಸೋಮವಾರ. ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಎಲ್ಲ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ಹಾಲಿ ಮಾಜಿಗಳ ಮತ್ತು ಪಕ್ಷದ ಮುಖಂಡರ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಸೇರ್ತಾ ಇದೀವಿ. 1 ಲಕ್ಷಕ್ಕೆ ಹೆಚ್ಚು. ಒಂದು ಧರ್ಮದ ಉಳಿವಿಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಮಗೆ ಎಸ್ಐಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ಆದರೆ ಎಸ್ಐಟಿ ರಚನೆ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ನಮಗೆ ರಾಜ್ಯದ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಂಬಿಕೆ ಇದೆ. ಆದರೆ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗ್ತಾ ಇಲ್ಲ. ಮತ್ತು ಇದುವರೆಗೆ ಏನ್ ತನಿಖೆ ಇದೆ? 17 ಗುಂಡಿ ತೆಗೆದ್ರಲ್ಲ, ಅಧಿವೇಶನದ ಒಳಗೆ ಹೊರಗಡೆ ಚರ್ಚೆ ಆಗಿದೆ, ಬಹಿರಂಗಪಡಿಸಿದ್ರೆ ಗೌಪ್ಯವಾಗಿಟ್ಟಿದ್ದಾರೆ. ಅಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳು, ಮಠಮಾನ್ಯಗಳ ಮೇಲೆ, ದೇವಸ್ಥಾನಗಳ ಮೇಲೆ ಈ ಪಿಎಫ್ಐ ಮತ್ತು ಎಸ್ಡಿಪಿಐ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ದಾಳಿ ಮಾಡ್ತದೆ. ಇದು ಹಿಂದೂ ವಿರೋಧಿ ಸರ್ಕಾರ. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಎನ್ಐ ತನಿಖೆ ವಹಿಸಲೇಬೇಕು. ಮತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದ ಹಣ ವರ್ಗಾವಣೆ ಆಗಿದೆ. ಇಲ್ಲಿ ಪರಮೇಶ್ವರ್ ಯಾಕೆ ಹೇಳ್ತಾರೆ ಅಂದ್ರೆ, ಈ ನಾಡಿನ ಸಮಸ್ತ ಜನತೆ ಹಿಂದೂಗಳ ಭಾವನೆ ಧಕ್ಕೆ ತರ್ತಕ್ಕಂಥ ಕೆಲಸ ಸರ್ಕಾರ ಆಗ್ತದೆ. ಜನ ನಾಳೆ ಇವರಿಗೆ ಶಾಪ ಆಗ್ತಾರೆ. ಹಾಗಾಗಿ ಇವರು ಎನ್ಐ ವಹಿಸಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ವಹಿಸಲೇಬೇಕು. ಇಡಿ ತನಿಖೆ ಯಾಕೆ ಆಗಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಹಣ ವರ್ಗಾವಣೆ ಇದೆ, ಮನಿ ಟ್ರಾನ್ಸಾಕ್ಷನ್ ಆಗಿದೆ. ಎಸ್ಐಟಿಯಿಂದ ಸಾಧ್ಯವೇ ಇಲ್ಲ. ಯಾವ ತಮಿಳುನಾಡಿನ ಲೋಕಸಭಾ ಸದಸ್ಯ ಅಂತಿಲ್ಲ, ಲೋಕಸಭಾ ಸದಸ್ಯರ ಹಿಂದೆ ಕೈವಾಡಿದೆ. ಯಾರೋ ಸುಜಾತ ಭಟ್ಟು ಅಥವಾ ಚಿನ್ನಯ್ಯ ಅಥವಾ ಮತ್ತಾರೋ ಅಲ್ಲ, ಇವರಿಂದ ದೊಡ್ಡ ದುಷ್ಟಶಕ್ತಿಗಳು ಅಡಗಿದಾವೆ. ಕಾಂಗ್ರೆಸ್ಸಿನ ಕೆಲವು ರಾಷ್ಟ್ರೀಯ ನಾಯಕರು ಭಾಗಿಯಾಗಿದ್ದಾರೆ. ಹಾಗೆ ಎನ್ಐ ವಹಿಸಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ, ಹಣ ವರ್ಗಾವಣೆ ಆಗಿದೆ. ಇದು ಇಡಿ ತನಿಖೆ ಆಗಬೇಕು. ಮತ್ತು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಆದ್ರೆ ಸಹಿಸಲ್ಲ ಅಂತೇಳಿ ನಾಳೆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದೀವಿ. ನೋಡಿ, ಡಿ.ಕೆ. ಶಿವಕುಮಾರ್ ಹೇಳಿದ್ರು, ತಾಯಿ ಚಾಮುಂಡಿ ಬೆಟ್ಟ ಈ ನಾಡದೇವತೆ, ನಮಗೆ ಈ ಏನು ಬಾನು ಮುಸ್ತಕ್ ಬಗ್ಗೆ ಗೌರವ ಇದೆ. ಸಾಹಿತಿಗಳು ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅವರನ್ನ ಏನು ಈ ದಸರಾ ಉತ್ಸವಕ್ಕೆ ಆಹ್ವಾನ ಮಾಡ್ತಾರೆ, ಉದ್ಘಾಟನೆಗೆ. ದೀಪಾ ಬಸ್ತಿ ಅವರು ತಾನೆ, ಅವರು ಬುಕ್ಕರ್ ಪ್ರಶಸ್ತಿ ಸಿಕ್ಕಿದೆ, ಅವ್ರನ್ನ ಯಾಕೆ ಆಹ್ವಾನ ಮಾಡಲಿಲ್ಲ? ಹಾಗೆ ಮತ್ತೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ. ಧರ್ಮಸ್ಥಳ ಇರಬಹುದು, ಯಾವುದೇ ಪವಿತ್ರವಾದ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದ ಕಾಂಗ್ರೆಸ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ರಣರಣ ರಾಜಕೀಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳ ಮತ್ತೆ ಕಮಲ ಸಮರವನ್ನೇ ಸಾರಿದೆ. ಷಡ್ಯಂತ್ರ ಕೇಸ್ ಈಗ ಎನ್ಐಎ ತನಿಖೆಗೆ ನೀಡಲು ದೋಸ್ತಿ ಈಗ ದೊಡ್ಡ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಹೊರಟಿದೆ. ಇಂದು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಮಾಡಿದೆ. ನಾಳೆ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ. 2,000 ಬಸ್, 10,000 ಕಾರ್ಗಳಿಂದ ಬೃಹತ್ ಯಾತ್ರೆ. ನಾಳೆ 1 ಲಕ್ಷ ಜನರು ಸೇರುವ ಸಾಧ್ಯತೆಯೂ ಕೂಡ ಇದೆ.
ನಾಳೆ ಬಿಜೆಪಿಯಿಂದ ಧರ್ಮ ಯಾತ್ರೆ, ಇವತ್ತು ಸತ್ಯ ಯಾತ್ರೆ. 1 ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ನಾಳೆಗೆ. ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ ಮೂಲಕ ಧರ್ಮಸ್ಥಳದಲ್ಲಿ ಈ ಹೊತ್ತಿನವರೆಗೂ ಕೂಡ ಅಲ್ಲೇ ಇದ್ದಾರೆ. ಜೆಡಿಎಸ್ ಇವತ್ತು ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅಂತೇಳಿ ಪಾಂಚಜನ್ಯವನ್ನೇ ಮೊಳಗಿಸಿದೆ. ನಾಳೆಗೆ ಬಿಜೆಪಿ ರ್ಯಾಲಿಯನ್ನ ಮಾಡುತ್ತೆ. ಒಟ್ಟಾರೆ ಧರ್ಮಸ್ಥಳ ವಿಚಾರವಾಗಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಜೊತೆಯಾಗಿ ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಜನಕ್ಕೊಂದು ತಿರುವು ಪಡಿತಾ ಇದೆ. ಈ ಮಟ್ಟಿಗೆ ಮಾತನಾಡಿ ಜೊತೆಗೆ ರೇಣುಕಾಚಾರ್ಯ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಏನ್ ಹೇಳ್ತೀರಿ ಸರ್? ಧರ್ಮಸ್ಥಳ ತಲೆಬುರುಡೆ ಪ್ರಕರಣ, ತಗ್ಗು ಗುಂಡಿಗಳು, ಮಾಸ್ಕ್ ಮ್ಯಾನ್, ತಿಮ್ಮರೋಡಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಆಗಿದೆ. 2ನೇ ಹಂತದ ಹೋರಾಟ ನಾಳೆ 1ನೇ ತಾರೀಕು ಸೋಮವಾರ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಎಲ್ಲ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ಹಾಲಿ ಮಾಜಿಗಳ ಮತ್ತು ಪಕ್ಷದ ಮುಖಂಡರ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಸೇರ್ತಾ ಇದೀವಿ. 1 ಲಕ್ಷಕ್ಕೆ ಹೆಚ್ಚು. ಒಂದು ಧರ್ಮದ ಉಳಿವಿಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸನ ಈ ಸರ್ಕಾರ ಮಾಡ್ತಾ ಇದೆ. ನಮಗೆ ಎಸ್ಐಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ಆದರೆ ಎಸ್ಐಟಿ ರಚನೆ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ನಮಗೆ ರಾಜ್ಯದ ಅಧಿಕಾರಿಗಳ ಮೇಲೆ, ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಂಬಿಕೆ ಇದೆ. ಆದರೆ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗ್ತಾ ಇಲ್ಲ. ಮತ್ತು ಇದುವರೆಗೆ ಏನ್ ತನಿಖೆ ಇದೆ? 17 ಗುಂಡಿ ತೆಗೆದ್ರಲ್ಲ, ಅಧಿವೇಶನದ ಒಳಗೆ ಹೊರಗಡೆ ಚರ್ಚೆ ಆಗಿದೆ, ಬಹಿರಂಗಪಡಿಸಿದ, ಗೌಪ್ಯವಾಗಿಟ್ಟಿದ್ದಾರೆ. ಅಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳು, ಮಠಮಾನ್ಯಗಳ ಮೇಲೆ, ದೇವಸ್ಥಾನಗಳ ಮೇಲೆ ಈ ಪಿಎಫ್ಐ ಮತ್ತು ಎಸ್ಡಿಪಿಐ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ದಾಳಿ ಮಾಡ್ತದೆ. ಇದು ಹಿಂದೂ ವಿರೋಧಿ ಸರ್ಕಾರ. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಎನ್ಐ ತನಿಖೆ ವಹಿಸಲೇಬೇಕು. ಮತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದ ಹಣ ವರ್ಗಾವಣೆ ಆಗಿದೆ. ಇಲ್ಲಿ ಪರಮೇಶ್ವರ ಯಾಕೆ ಹೇಳ್ತಾರೆ ಅಂದ್ರೆ, ಈ ನಾಡಿನ ಸಮಸ್ತ ಜನತೆ ಹಿಂದೂಗಳ ಭಾವನೆ ಧಕ್ಕೆ ತರ್ತಕ್ಕಂಥ ಕೆಲಸ ಸರ್ಕಾರ ಆಗ್ತದೆ. ಜನ ನಾಳೆ ಇವರಿಗೆ ಶಾಪ ಆಗ್ತಾರೆ. ಹಾಗಾಗಿ ಇವರು ಎನ್ಐ ವಹಿಸಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ವಹಿಸಲೇಬೇಕು. ಇಡೀ ತನಿಖೆ ಯಾಕಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಹಣ ವರ್ಗಾವಣೆ ಇದೆ, ಮನಿ ಟ್ರಾನ್ಸಾಕ್ಷನ್ ಆಗಿದೆ. ಎಸ್ಐಟಿಯಿಂದ ಸಾಧ್ಯವೇ ಇಲ್ಲ. ಯಾವ ತಮಿಳುನಾಡಿನ ಲೋಕಸಭಾ ಸದಸ್ಯ ಸೆಂಥಿಲ್ ಲೋಕಸಭಾ ಸದಸ್ಯರ ಹಿಂದೆ ಕೈವಾಡಿದೆ. ಯಾರೋ ಸುಜಾತ ಭಟ್ಟು ಅಥವಾ ಚಿನ್ನಯ್ಯ ಅಥವಾ ಮತ್ತಾರೋ ಅಲ್ಲ, ಇವರಿಂದೇ ದೊಡ್ಡ ದುಷ್ಟಶಕ್ತಿಗಳು ಅಡಗಿದ್ದಾವೆ. ಕಾಂಗ್ರೆಸ್ಸಿನ ಕೆಲವು ರಾಷ್ಟ್ರೀಯ ನಾಯಕರು ಭಾಗಿಯಾಗಿದ್ದಾರೆ. ಹಾಗೆ ಎನ್ಐ ವಹಿಸಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ, ಹಣ ವರ್ಗಾವಣೆಯಾಗಿದೆ. ಇದು ಇಡೀ ತನಿಖೆ ಆಗಬೇಕು. ಮತ್ತು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಸಹಿಸಲ್ಲ ಅಂತೇಳಿ ನಾಳೆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದೀವಿ. ನೋಡಿ, ಡಿಕೆ ಶಿವಕುಮಾರ್ ಹೇಳಿದ್ರು, ತಾಯಿ ಚಾಮುಂಡಿ ಬೆಟ್ಟ ಈ ನಾಡದೇವತೆ, ನಮಗೆ ಈ ಏನು ಬಾನು ಮುಸ್ತಕ್ ಬಗ್ಗೆ ಗೌರವ ಇದೆ. ಸಾಹಿತಿಗಳು ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅವರನ್ನ ಏನು